ಅತಿ ದೊಡ್ಡ ಲೈಂಗಿಕ ಹಗರಣದ ತನಿಖೆಯನ್ನ ಚುರುಕುಗೊಳಿಸಿದೆ ಎಸ್ಐಟಿ ತಂಡ. ಈಗಾಗಲೇ ಎರಡೆರಡು ಪ್ರಕರಣ ಹೇಗೆ ಎಚ್.ಡಿ. ರೇವಣ್ಣ ಅವರಿಗೆ ಸಂಕಷ್ಟವನ್ನ ತಂದಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಪ್ರಜ್ವಲ್ ಹಾಗೂ ರೇವಣ್ಣ ಕೇಸ್ನಲ್ಲಿ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಎಸ್ಐಟಿ ಸಂಪರ್ಕದಲ್ಲಿ ಮತ್ತೆ 3 ಜನ ಸಂತ್ರಸ್ತೆಯರು ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಂದು 3 ಸಂತ್ರಸ್ತೆಯರ ಹೇಳಿಕೆ ಪಡೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಸಿದ್ಧತೆಯನ್ನು ನಡೆಸಿದೆ. 3ರ ಹೇಳಿಕೆಯಿಂದ ಹಾಗಾದ್ರೆ ರೇವಣ್ಣ ಹಾಗೂ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಬರೋದು ಫಿಕ್ಸಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇಲ್ಲಿ ತನಕ ವಿಕ್ಟಿಮ್ಸ್ ಮುಂದೆ ಬರ್ತಾ ಇಲ್ಲ ಅನ್ನೋ ಒಂದು ಅಂಜಿಕೆ ಇತ್ತು. ಆದ್ರೆ ಈಗ ತಮಗಾದಂತಹ ನೋವಿನ ಬಗ್ಗೆ ಅವರು ಬಾಹ್ಯವಾಗಿ ಬಂದು ಹೇಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ 3 ಜನ ನಾವು ರೆಡಿ ಇದ್ದೀವಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತ ಹೇಳಿರೋದ್ರಿಂದ ಈ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಂದ್ ಕಡೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಂತೂ ಅತ್ಯಾಚಾರದ ಕೇಸ್ ದಾಖಲಾಗಿದೆ. ಇನ್ನೊಂದು ಕಡೆಗೆ ಎಚ್.ಡಿ. ರೇವಣ್ಣ ವಿರುದ್ಧ ಕಿಡ್ನಾಪ್ ಮತ್ತು ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದೆ. ಈಗ ಈ 3 ಜನ ಯಾವ ರೀತಿ ಹೇಳಿಕೆಯನ್ನ ಕೊಡ್ತಾರೆ, ಈ 3 ಜನರ ಮೇಲೂ ಕೂಡ ಬಲವಂತವಾಗಿ ಬಲಾತ್ಕಾರವನ್ನ ಮಾಡಲಾಯ್ತಾ ಅಥವಾ ಯಾವ ರೀತಿ ಟ್ರ್ಯಾಪ್ ಅಲ್ಲಿ ಏನಾದ್ರೂ ಬೀಳ್ಸಿದ್ರಾ, ಬ್ಲಾಕ್ ಮೇಲ್ ಮಾಡಿದ್ರಾ, ಏನ್ ಸಮಸ್ಯೆ ಇವ್ರಿಗಾಗಿತ್ತು, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವರು ಕೊಡುವಂತಹ ದೂರಿನ ಸಾರಾಂಶದ ಮೇಲೆ ಇಡೀ ಕೇಸ್ ಮತ್ತಷ್ಟು ಭದ್ರವಾಗ್ತಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತಾ ಅಥವಾ ಮತ್ತಷ್ಟು ಸಂಕಷ್ಟ ಇವರಿಗೆ ತಂದೊಡ್ಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರುವಂತೆ ಮಾಡ್ತಾ ಇದೆ. ಈಗಾಗಲೇ ದೇವೇಗೌಡರ ಕುಟುಂಬದಲ್ಲಿ ಇತಿಹಾಸದಲ್ಲೇ ಮೊದಲು ಇಂಥ ಪ್ರಕರಣದಲ್ಲಿ ಒಬ್ಬ ಮನೆಯ ಕುಟುಂಬ ಸದಸ್ಯ ಅರೆಸ್ಟ್ ಆಗಿರೋದು. ಈಗ ಈ ಪ್ರಕರಣದ ಮುಂದುವರೆದ ಸಾಗ ಅನ್ನೋ ರೀತಿ 3 ಜನ ಸಂತ್ರಸ್ತೆಯರು ತಮಗಾದಂತಹ ನೋವಿನ ಬಗ್ಗೆ ದನಿ ಎತ್ತೋದಕ್ಕೆ ಮುಂದಾಗಿದ್ದಾರೆ. ಮತ್ತು ನೋಡಿ, ನಿನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯ್ತಲ್ಲ, ಅದು ಕೂಡ ಒಂದು ಸಂದೇಶನೇ. ಅಂದ್ರೆ ಪ್ರಭಾವಿಗಳು ಎಷ್ಟೇ ಆಗಿದ್ರು ಕೂಡ ನೀವು ಬಂದು ದೂರು ಕೊಡಿ, ಯಾವುದೇ ರೀತಿಯಾಗಿ ಹೆದರ್ಕೊಳ್ಬೇಡಿ ಅನ್ನೋ ಒಂದು ಸಂದೇಶ ಕೊಟ್ಟಂಗೆ ಅದು ಆದೇಶ ಕೋರ್ಟ್ದು. ಸೊ ಆದೇಶದ ಬೆನ್ನಲ್ಲೇ ಎಚ್.ಡಿ. ರೇವಣ್ಣ ಅವರು ಅರೆಸ್ಟ್ ಆದ ಬೆನ್ನಲ್ಲೇ 3 ಜನ ಸಂತ್ರಸ್ತೆಯರು ಮತ್ತೆ ಮುಂದೆ ಬರ್ತಾ ಇದ್ದಾರೆ. ತಮಗೆ ಏನು ಸಮಸ್ಯೆ ಆಯಿತು, ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾವು ಮಾತಾಡೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋದನ್ನ ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರಂತೆ. ಸೊ ಅವರನ್ನ ಕೂಡ ಗೌಪ್ಯ ಸ್ಥಳದಲ್ಲಿ ಇಟ್ಟು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಹಾಗೂ FIR-ನಲ್ಲಿ ಅವರು ಕೊಡುವಂತಹ ದೂರಿನ ಮೇರೆಗೆ ಹಲವು ಸೆಕ್ಷನ್ಗಳನ್ನು ಇನ್ಕ್ಲೂಡ್ ಕೂಡ ಮಾಡಲಾಗುತ್ತೆ. ಇನ್ನೊಂದು ಕಡೆಗೆ ಕೋರಮಂಗಲದ ಜುಡಿಷಿಯಲ್ ಬ್ಲಾಕ್ನಲ್ಲಿರುವಂತಹ ಜಡ್ಜ್ ನಿವಾಸ, ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ನಲ್ಲಿರುವಂತಹ ಜುಡಿಷಿಯಲ್ ಬ್ಲಾಕ್ಗೆ ರೇವಣ್ಣ ಅವರನ್ನ ಕರೆತರುವಂತಹ ಕೆಲಸ ಕೂಡ ಆಗುತ್ತೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋ ಕೆಲಸ ಆಗುತ್ತೆ. ಇವತ್ತು ಸಂಜೆಯೊಳಗೆ ಜಡ್ಜ್ ಮುಂದೆ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಹಾಜರು ಪಡಿಸಬಹುದು ಅನ್ನೋ ನಿರೀಕ್ಷೆ ಸದ್ಯಕ್ಕಂತೂ ಇದೆ. ಬಿಕಾಸ್ ಯಾವುದೇ ಆರೋಪಿಯನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ 24 ಗಂಟೆಯೊಳಗೆ ಅವರನ್ನ ಮೆಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ನಂತರ ಅದು JC ಗೌರ್ನ ಕಳಿಸ್ತಾರೋ ಅಥವಾ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅನಿವಾರ್ಯತೆ ಇರೋದ್ರಿಂದ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರ ಪೊಲೀಸರು ಅನ್ನೋದು ಜಡ್ಜ್ನ ವಿವೇಚನೆಗೆ ಬಿಟ್ಟಂತಹ ಆದೇಶ ಆಗಿದೆ. ಸೊ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಾಗಿರೋದು ಪ್ರೈಮ್ ಡ್ಯೂಟಿ. ಆ ಪ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ಒಂದಷ್ಟು ಪ್ರಶ್ನೆಗಳನ್ನಂತೂ ಡೆಫಿನೆಟ್ಲಿ ಕೇಳಿರ್ತಾರೆ, ಡ್ರಿಲ್ ಮಾಡಿರ್ತಾರೆ SIT ಅಧಿಕಾರಿಗಳು. ಈ ಕೇಳಿ ಬಂದಿರುವಂತಹ ಆರೋಪದ ಬಗ್ಗೆ ಏನು ಹೇಳ್ತೀರಿ, ಜೊತೆಗೆ ಕಿಡ್ನಾಪ್ ವಿಚಾರದಲ್ಲಿ ನಿಮ್ಮ PA ಮನೆಯಲ್ಲಿ ಅವ್ರು ಸಿಕ್ಕಿದ್ರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ, ಜೊತೆಗೆ ಯಾವ ಕಾರಣಕ್ಕೋಸ್ಕರ ಆ ಮಹಿಳೆಗೆ ಹಲ್ಲೆ ಮಾಡಲಾಯಿತು, ಅದರಲ್ಲಿ ನಿಮ್ಮ ಪಾತ್ರ ಇದೆ ಅಂತ ಅನೇಕ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾರುತಿ. ಓಕೆ, ಫೈನ್, ಮತ್ತೆ ಕನೆಕ್ಟ್ ಮಾಡ್ತೀವಿ. ಸದ್ಯಕ್ಕಂತೂ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಇವತ್ತು ಸಂಜೆ ಒಳಗೆ ಜಡ್ಜ್ ಮುಂದೆ ರೇವಣ್ಣ ಅವ್ರನ್ನ ಹಾಜರುಪಡಿಸೋದಕ್ಕೆ ಒಂದಷ್ಟು ಡಾಕ್ಯುಮೆಂಟೇಶನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ SIT ಅಧಿಕಾರಿಗಳು. ಆ ಡಾಕ್ಯುಮೆಂಟೇಶನ್ ಇವತ್ತೇ ಕಂಪ್ಲೀಟ್ ಆದ್ರೆ ಇವತ್ತೇ ಹಾಜರುಪಡಿಸ್ತಾರೆ. ಅಥವಾ ಒಂದು ಆಪ್ಷನ್ ಕೂಡ ಇರುತ್ತೆ. ಡಾಕ್ಯುಮೆಂಟೇಶನ್ ಸ್ವಲ್ಪ ಪ್ರಕ್ರಿಯೆಗಳು ಲಾಂಗ್ ಪ್ರಾಸೆಸ್, ಅದು TDS ಪ್ರಾಸೆಸ್ ಅದು. ಸೊ ಅಕಸ್ಮಾತ್ ಏನಾದರೂ ಸ್ವಲ್ಪ ಪ್ರಾಸೆಸ್ ಪೆಂಡಿಂಗ್ ಅಲ್ಲಿದ್ರೆ ಒಂದು ದಿನದ ಮಟ್ಟಿಗೆ JC ಕಳಿಸಿದ್ರು ಕೂಡ ಯಾವುದೇ ಅನುಮಾನ ಇಲ್ಲ. ನಂತರ ಓಪನ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಾಗ ಅಕಸ್ಮಾತ್
ಓಕೆ, ಡೀಟೇಲ್ಸ್ ಕೊಡ್ತಾರೆ ಮಾರುತಿ. ಇವತ್ತೇ ಕೋರ್ಟ್ ಮುಂದೆ ಅಥವಾ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಎಷ್ಟೊತ್ತಿಗೆ ಈ ಬೆಳವಣಿಗೆ ಆಗ್ಬೋದು? ಆಮೇಲೆ ಇವರನ್ನ ಹೆಚ್ಚಿನ ವಿಚಾರಣೆಗೆ ಅಂತ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆಯೋದಕ್ಕೆ ಏನೆಲ್ಲ ಕಾರಣಗಳನ್ನ ಕೊಡೋ ಸಾಧ್ಯತೆ ಇದೆ? ಖಂಡಿತ ಮಮತಾ, ನಾನೀಗ ಕೋರಮಂಗಲದ ಜುಡಿಷಿಯಲ್ ಬ್ಲಾಕಲ್ಲಿದ್ದೀನಿ. ಇಲ್ಲಿ ನ್ಯಾಯಾಧೀಶರ ಮನೆ ಇದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಕೋರ್ಟ್ಗೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಜುಡಿಷಿಯಲ್ ಮನೆಗೆ, ಮ್ಯಾಜಿಸ್ಟ್ರೇಟ್ ಮನೆಗೆ ತಂದು ಅವರನ್ನು ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಇವತ್ತು ಸಂಜೆ 6 ಗಂಟೆ ಒಳಗೆ ಅವರನ್ನು ಕರ್ಕೊಬರುವಂತಹ ಎಲ್ಲ ಲಕ್ಷಣಗಳಿರೋದು. ಯಾಕೆಂದರೆ ನಿನ್ನೆ ಸಂಜೆ 6:30 ಸಂದರ್ಭದಲ್ಲಿ ರೇವಣ್ಣ ಅವರನ್ನು ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ವಶಕ್ಕೆ ಪಡೆದಿರೋದು. ಈಗ 24 ಗಂಟೆಗಳಲ್ಲಿ, ವಶಕ್ಕೆ ಪಡೆದ ನಂತರದ 24 ಗಂಟೆಗಳಲ್ಲಿ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಮಾಡೋದು ಒಂದು ಕಾನೂನಿನ ನಿಯಮ. ಪಡೆದಿರುವಂತಹ ರೇವಣ್ಣನು ಸಾಕಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಏನಿದೆ KR ನಗರದಲ್ಲಿ ದಾಖಲಾಗಿದೆ, ಕಿಡ್ನಾಪ್ ಕೇಸನ್ನ ವಿಚಾರಣೆ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಅವ್ರನ್ನ ಕಿಡ್ನಾಪ್ ಮಾಡಿದ್ರಿ, ಮತ್ತೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬೇಕು ಅದನ್ನೆಲ್ಲ ಕೇಳ್ತಿದ್ದಾರೆ. ಮುಖ್ಯವಾಗಿ ಇವತ್ತು ಸಂಜೆ 6 ಗಂಟೆ ಒಳಗೆ ಜುಡಿಷಿಯಲ್ ಬ್ಲಾಕ್ ಬಂದು ಇಲ್ಲಿ ನ್ಯಾಯಾಧೀಶರ ಮನೆಯ ಮುಂದೆ SIT ಅಧಿಕಾರಿಗಳ ತಂಡ ರೇವಣ್ಣವನ್ನ ಸಬ್ಮಿಟ್ ಮಾಡ್ತಾರೆ. ಆ ನಂತರದಲ್ಲಿ ಹೆಚ್ಚಿನ ವಿಚಾರಣೆಗೋಸ್ಕರ ಪೊಲೀಸ್ ಕಸ್ಟಡಿಗಾದ್ರೂ ಕೇಳಬಹುದು ಅಥವಾ ಜುಡಿಷಿಯಲ್ ಕಸ್ಟಡಿ ಆದ್ರೂ ನ್ಯಾಯಾಧೀಶರು ನೀಡಬಹುದು. ಆದ್ರೆ ಇದು ತುಂಬಾ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ಮತ್ತೆ SIT ಅಧಿಕಾರಿಗಳ ತಂಡ ಈ ಹಿಂದೆ 3 ಬಾರಿ ನೋಟಿಸ್ ಕೊಟ್ಟರು, ನೋಟಿಸ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡದ ಹಿನ್ನೆಲೆಯಲ್ಲಿ ಇವರು ವಿಚಾರಣೆಗೆ ಗೈರಾಗಿ ವಿಚಾರಣೆ ತಪ್ಪಿಸಿಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ಜಾಮೀನು ಮಂಜೂರು ಮಾಡಬಹುದು ಅಥವಾ ಏನು ಜುಡಿಷಿಯಲ್ ಕಸ್ಟಡಿಗಿಂತ ಹೆಚ್ಚಾಗಿ ಇನ್ನೂ ವಿಚಾರಣೆ ಮಾಡಬೇಕು, ನಮ್ಗೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಸಂಜೆ ಒಳಗೆ ಈ ಪ್ರಕ್ರಿಯೆ ನಡೆಯುತ್ತೆ. ಸಂಜೆ ನ್ಯಾಯಾಧೀಶರ ಮನೆ ಮುಂದೆ ಪ್ರೊಡ್ಯೂಸ್ ಮಾಡಾದ್ಮೇಲೆ ನ್ಯಾಯಾಧೀಶರು ಯಾವ ಆದೇಶ ಕೊಡ್ತಾರೆ, ಜುಡಿಷಿಯಲ್ ಕಸ್ಟಡಿನ ಅಥವಾ ಪೊಲೀಸ್ ಕಸ್ಟಡಿ ಅಂತ ಕಾದ್ ನೋಡ್ಬೇಕಿದೆ. ಸದ್ಯಕ್ಕೆ ಈಗ SIT ಅಧಿಕಾರಿಗಳ ತಂಡ SIT ಕಚೇರಿಯಲ್ಲಿ ವಿಚಾರಣೆ ಮುಂದುವರಿಸ್ತಿದ್ದಾರೆ. ವಿಚಾರಣೆಗೆ ರೇವಣ್ಣ ಅವ್ರು ಯಾವ ರೀತಿ ಸಹಕಾರ ಕೊಡ್ತಾರೆ, ಅವ್ರು ಕೇಳ್ತಿರುವಂತ ಪ್ರಶ್ನೆಗಳಿಗೆ ಎಲ್ಲಾ ರೀತಿಯ ಉತ್ತರ ಕೊಟ್ಟು ಇವತ್ತೇ ವಿಚಾರಣೆಯನ್ನ ಮುಗಿಸ್ಕೋತಾರ, ಅದು ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಒಂದು ಮಾಹಿತಿ ಏನು, ನನಗೂ ಕಿಡ್ನಾಪ್ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಒಂದು ಉತ್ತರ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಹಿನ್ನೆಲೆಯಲ್ಲಿ ವಿಚಾರಣೆಗೆ ಸರಿಯಾಗಿ ಸಹಕರಿಸ್ತಿಲ್ಲ, ನಮ್ಗೆ ಹೆಚ್ಚಿನ ದಿನಗಳ ಕಾಲ ವಿಚಾರಣೆ ನಡೆಸಬೇಕಾಗಿದೆ, ಹಾಗಾಗಿ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಕೇಳುವಂತ ಸಾಧ್ಯತೆಯನ್ನು ಪ್ರಮುಖವಾಗಿ ಕಾಣಿಸ್ತಿದೆ. ಮತ್ತೆ ಈಗಾಗಲೇ SIT ಅಧಿಕಾರಿಗಳ ತಂಡ ಯಾವ ಕಾರಣಗಳಿಗೆ ಇವರು ನಮ್ಮ ವಿಚಾರಣೆಗೆ ಬೇಕು ಅನ್ನೋದನ್ನ ಪಟ್ಟಿ ಕೂಡ ಪಡಿಸ್ಕೊತಿರುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟಿನಲ್ಲಿ ಈಗ ವಿಚಾರಣೆ SIT ಕಚೇರಿಯಲ್ಲಿ ನಡೀತಿದೆ. ಆ ನಂತರದಲ್ಲಿ ಒಂದು ಮಧ್ಯಾಹ್ನದ ನಂತರದಲ್ಲಿ ನ್ಯಾಯಾಧೀಶರ ಮನೆ ಮುಂದೆ ಕರ್ಕೊ ಬರುವಂತ ಸಾಧ್ಯತೆ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ SIT ಅಧಿಕಾರಿಗಳು. ರೇವಣ್ಣ ಅವರಿಗೆ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಲ್ಲಿ ತನಕ ಕಲೆ ಹಾಕಿರುವಂತಹ ಸಾಕ್ಷಿ, ಸಂತ್ರಸ್ತೆಯ ಸೆಕ್ಯೂರ್ ಮಾಡಿದಂತಹ ಜಾಗ, ಈ ತರ ಅನೇಕ ಪ್ರಶ್ನೆಗಳನ್ನ ಮಾಡುವಂತಹ ಸಾಧ್ಯತೆ ಇದೆ. ಡಾಕ್ಯುಮೆಂಟೇಶನ್ ಆಗಲೇ ಹೇಳಿದಾಗೆ ಬಾಕಿ ಇದೆ. ಡಾಕ್ಯುಮೆಂಟೇಶನ್ ಯಾವಾಗಲೂ ಸ್ವಲ್ಪ ಲಾಂಗ್ ಪ್ರೋಸೆಸ್ ಇರುತ್ತೆ. ಕೋರ್ಟ್ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾದ್ರೆ ಆ ಪ್ರೋಸೆಸ್ ಯಾವಾಗಲೂ ಕೂಡ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಸೊ ಇವತ್ತೇ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಿಲ್ಲ ಅಂತ ಹೇಳಿದ್ರೆ ಒಂದು ದಿನದ ಮಟ್ಟಿಗೆ JC ಕಳಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ನಂತರ ಓಪನ್ ಕೋರ್ಟ್ನಲ್ಲಿ ರೇವಣ್ಣ ಪರ ವಕೀಲರು ಏನಾದರೂ ಜಾಮೀನು ಅರ್ಜಿಗೆ ಹಾಕೊಂಡ್ರೆ ಆಗ ಮತ್ತೆ ಬಾಡಿ ವಾರೆಂಟ್ ಮೂಲಕ ಇವ್ರು ನಮಗೆ ಹೆಚ್ಚಿನ ವಿಚಾರಣೆ ಅನಿವಾರ್ಯತೆ ಇರೋದ್ರಿಂದ ನಮಗೆ ವಶಕ್ಕೆ ಕೊಡಿ ಅಂತ ಕೇಳಿದ್ರು ಕೇಳಬಹುದು.